ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಈ ದಾಳಿ ಅಥವಾ ಯುದ್ಧವನ್ನು ನಿಲ್ಲಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಅಮೆರಿಕ ತಳ್ಳಲ್ಪಟ್ಟಿದೆ ಅಂತ ಅನಿಸುತ್ತೆ. ಯಾಕಂದರೆ ಈ ಯುದ್ಧ ಇನ್ನೂ ಮುಂದುವರೆದ್ರೆ ತನ್ನ ಮಹಾಶಕ್ತಿ ಸ್ಥಾನವನ್ನು, ದೊಡ್ಡಣ್ಣನ ಸ್ಥಾನವನ್ನು ಮತ್ತೊಮ್ಮೆ ಅಥವಾ ಬೇರೆ ದೇಶ ಕಬಳಿಸುವ ಪರಿಸ್ಥಿತಿಗೆ ಬರಬಹುದು ಅನ್ನುವಂಥದ್ದು ಅಮೆರಿಕಕ್ಕೆ ಮನದಟ್ಟಾದಾಗ ಕಾಣುತ್ತೆ. ಅದಕ್ಕಾಗಿ ಈ ಯುದ್ಧವನ್ನು ಅಂತ್ಯಗೊಳಿಸಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಆಡಳಿತ ಮಂಡಳಿ ಪ್ರಯತ್ನಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಏನಾಯಿತು ಅಮೆರಿಕಕ್ಕೆ? ಯಾಕೆ ಈ ನಿರ್ಧಾರಕ್ಕೆ ಬರ್ತಾ ಇದೆ ಅಂದರೆ, ಗಡಿ ಪ್ರದೇಶದ ಜನಗಳನ್ನು ಅಥವಾ ಗಡಿ ಪ್ರದೇಶದ ದೇಶಗಳನ್ನು ರಕ್ಷಣೆ ಮಾಡಬೇಕಾದಂತಹ ಅಮೆರಿಕ ಸಮರ್ಥವಾಗಿತ್ತು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅಸಮರ್ಥತೆಯ ಸ್ಥಾನಕ್ಕೆ ಅದು ಹೋಗ್ತಾ ಇದೆ. ಇರಾನ್ ದಾಳಿಗಳನ್ನು ಸಂಪೂರ್ಣವಾಗಿ ತಡೆ ಹಿಡಿಯುವುದಕ್ಕೆ ಅಮೆರಿಕಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಇರಾನ್ನ ದಾಳಿಗಳು ಅಮೆರಿಕ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದಾಗಿ ಅಥವಾ ವಿಭಿನ್ನವಾಗಿ ಕಾಣ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿ ಅವರನ್ನು ಕೊಂದ ನಂತರ ಇರಾನ್ ಶರಣಾಗ್ಬಿಡುತ್ತೆ ಅನ್ನುವ ಭಾವನೆಯಲ್ಲೇ ಇದ್ದಂತಹ ಅಮೆರಿಕಕ್ಕೆ ದೊಡ್ಡ ಆಘಾತ ಆಗಿದೆ. ಇದರಿಂದ ಅಮೆರಿಕಾಗೆ ಸೋಲು ಆಗುತ್ತೇನೋ ಅನ್ನುವಂತಹ ಭಯ ಕಾಡ್ತಾ ಇದೆ. ಆದರೆ ಯಾವ ನಾಯಕರನ್ನೇ ಕೊಂದರೂ ಇರಾನಿನ ದಾಳಿಗಳನ್ನು ನಾವು ಕಡಿಮೆ ಮಾಡೋದಿಲ್ಲ, ಯಾರನ್ನು ನಾವು ಬಿಡೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಇರಾನ್ ವ್ಯವಸ್ಥೆ ಬಲಿಷ್ಠವಾಗಿದೆ ಅನ್ನುವುದು ಜನರ ಆಶೆ ಆಗ್ತಾ ಇದೆ. ಅಲ್ಲಿ ಜನ ಸರ್ಕಾರದೊಂದಿಗೆ ಒಂದೇ ಮನಸ್ಥಿತಿಯಿಂದ ನಿಂತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕುರ್ದಿಸ್ ಸಂಘಟನೆಗೂ ಕೂಡ ಅಮೆರಿಕಕ್ಕೆ ಬೆಂಬಲ ನೀಡ್ತಾ ಇಲ್ಲ. ಇದರಿಂದ ರಾಜತಾಂತ್ರಿಕವಾಗಿ ಅಮೆರಿಕಾಗೆ ಸೋಲಾಗ್ತಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ತಮ್ಮ ವಿರೋಧಿಗಳಿಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತೇವೆ ಎಂದು ಇರಾನ್ ನಾಯಕ ಮುಜ್ತಬಾ ಖಮೇನಿ ತಿಳಿಸಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡಲು ಅವಕಾಶ ನೀಡಿದ ಅರಬ್ ರಾಷ್ಟ್ರಗಳ ಮೇಲೆ ಡ್ರೋನ್ ಹಾಗೂ ಕ್ಷಿಪಣಿಗಳಿಂದ ನಿರಂತರವಾಗಿ ದಾಳಿ ನಡೆಸ್ತಾನೇ ಇದೆ. ಇಸ್ರೇಲ್ ಪ್ರಧಾನಮಂತ್ರಿ ನೆತನ್ಯಾಹು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ನಷ್ಟವನ್ನು ಇಸ್ರೇಲ್ ಅನುಭವಿಸ್ತಾ ಇದೆ. ಇದರಿಂದ ಇಸ್ರೇಲ್ ಕೂಡ ಸೋತು ಹೋಗ್ತಾ ಇದೆಯಾ ಅಥವಾ ಸುಸ್ತಾಗಿದೆ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ತನ್ನ ಸೈನಿಕರ ಚಟುವಟಿಕೆಗಳನ್ನ ಕಡಿಮೆ ಮಾಡುವ ಚಿಂತೆ ನಡೆಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಹಿಡಿತದಲ್ಲಿಟ್ಟುಕೊಂಡಿರುವಂತಹ ಇರಾನ್ಗೆ ಅಮೆರಿಕ ಸಾಧ್ಯವಿಲ್ಲ ನೀವು ನಮ್ಮಿಂದ ಕೈ ಬಿಡಿಸ್ಕೊಳ್ಳೋದು ಅನ್ನೋದನ್ನು ಇರಾನ್ ಬಹಳ ಕುತಂತ್ರಗಳ ಮುಖಾಂತರ ತೋರಿಸ್ತಾ ಇದೆ. ಆದ್ದರಿಂದ ಅದನ್ನು ಬಳಸುವ ದೇಶಗಳು ತಾವೇ ಅದರ ಭದ್ರತೆಯನ್ನು ನೋಡಿಕೊಳ್ಬೇಕು ಅಂತ ಹೇಳಲಾಗ್ತಿದೆ. ಅಮೆರಿಕ ಅದನ್ನು ಬಳಸುವುದಿಲ್ಲವೆಂದು ಹೇಳಿ ರಕ್ಷಣಾ ಹೊಣೆಗಾರಿಕೆಯಿಂದ ಹಿಂದಿನ ಸರಿಯಲು ಪ್ರಯತ್ನ ಪಡ್ತಾನೇ ಇದೆ. ಈ ಯುದ್ಧ ಮುಂದುವರೆದರೆ ಜಾಗತಿಕ ಒತ್ತಡಗಳು ಹೆಚ್ಚಾಗುತ್ತೆ. ನ್ಯಾಟೋ ರಾಷ್ಟ್ರಗಳಿಗೂ ನಿರೀಕ್ಷಿತ ಮಟ್ಟದಲ್ಲಿ ಬೆಂಬಲ ನೀಡುತ್ತಲ್ಲ. ಅಮೆರಿಕ ಆರ್ಥಿಕತೆಯ ಮೇಲೂ ಕೂಡ ಯುದ್ಧದ ಹಾನಿಗೆ ಜನ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಈ ಯುದ್ಧ ಮುಂದುವರೆದರೆ ಜಾಗತಿಕ ಒತ್ತಡವನ್ನು ನ್ಯಾಟೋ ರಾಷ್ಟ್ರಗಳು ಕೂಡ ನಿರೀಕ್ಷೆ ಮಾಡಿದಷ್ಟು ಬೆಂಬಲವನ್ನು ಅಥವಾ ನ್ಯಾಟೋ ರಾಷ್ಟ್ರಗಳು ಕೂಡ ನೀಡೋಕ್ಕಾಗ್ತಿಲ್ಲ ಅಮೆರಿಕಕ್ಕೆ. ಅಮೆರಿಕ ಆರ್ಥಿಕತೆಯು ಕೂಡ ಈಗ ಯುದ್ಧದಿಂದ ಹಾನಿಯಾಗ್ತಾ ಇದೆ. ಅಮೆರಿಕ ಜನರು ಕೂಡ ಯುದ್ಧವನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ನಮ್ಮ ಯುದ್ಧವಲ್ಲ, ನಾವು ಯಾಕೆ ಸಾಗಬೇಕು, ನಾವು ಯಾಕೆ ದುಡ್ಡನ್ನು ಹಾಳು ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಈಗ ಅಮೆರಿಕದ ಜನರು ಕೂಡ ಉಂಟಾಗಿದೆ. ಇದೊಂದು ರೀತಿಯ ಒಳ ರಾಜಕೀಯದಲ್ಲಿ ಅಶಾಂತಿ ಉಂಟಾಗುವಂತಹ ಭೀತಿ ಇದೆ. ಗೆಳೆಯರೆ, ಹೀಗೆ ಈ ಯುದ್ಧ ಮುಂದುವರೆದರೆ ಅಮೆರಿಕಾಗೆ ಇನ್ನಷ್ಟು ಸಮಸ್ಯೆಗಳು ಎದುರಾಗಬಹುದು. ವಿಯೆಟ್ನಾಂ ಯುದ್ಧದಂತೆ ಮತ್ತೊಂದು ಸೋಲನ್ನು ಅನುಭವಿಸಬಹುದು ಎಂದು ಗುಪ್ತಚರ ಸಂಸ್ಥೆಗಳು ಅಮೆರಿಕಕ್ಕೆ ಎಚ್ಚರ ನೀಡ್ತಾ ಇದೆ. ಆದ್ದರಿಂದ ಯುದ್ಧವನ್ನು ಬೇಗನೆ ಮುಗಿಸಲು ಅಮೆರಿಕ ಒಂದು ರೀತಿಯಲ್ಲಿ ಒತ್ತಡ ಕೂಡ ಹಾಕ್ತಾ ಇದೆ. ವೈಟ್ ಹೌಸ್ ಪ್ರಕಟಣೆ ಪ್ರಕಾರ ಇರಾನ್ ಯುದ್ಧದ ಸೈನಿಕ ಕ್ರಮಗಳನ್ನು ಪೂರ್ಣಗೊಳಿಸಬೇಕಂದ್ರೆ 4 ರಿಂದ 6 ವಾರಗಳು ಬೇಕು ಅನ್ನೋದನ್ನು ಒಂದು ಅಂದಾಜನ್ನು ಹೇಳಲಾಗ್ತಾ ಇದೆ. ಅಮೆರಿಕ ಸೇನೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ಕಾಲಕ್ರಮೇಣ ಇರಾನ್ ಸಾಮರ್ಥ್ಯ ಕಡಿಮೆ ಆಗ್ತಾಯಿದೆ ಅನ್ನೋದು ಕೂಡ ಅವ್ರು ತಿಳಿತಾ ಇದ್ದಾರೆ. ಆದರೆ ಈ ಹೇಳಿಕೆಯನ್ನು ನೋಡಿ ಜಗತ್ತಿನ ರಾಷ್ಟ್ರಗಳು ನಗುವಷ್ಟೇ ಮಾಡ್ತಾ ಇದೆ, ಬೇರೇನೂ ಮಾಡ್ತಾಯಿಲ್ಲ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇದನ್ನು ದೂರದಿಂದಲೇ ಅಬ್ಸರ್ವ್ ಮಾಡ್ತಾ ಇದೆ. ಈ ಯುದ್ಧದಲ್ಲಿ ರಷ್ಯಾ ತನ್ನ ಶಕ್ತಿಯನ್ನು ತೋರಿಸಿದೆ. ಉಕ್ರೇನ್ ಯುದ್ಧದಲ್ಲಿ ಅಮೆರಿಕ ಮಾಡಿದ ಕ್ರಮಗಳಿಗೆ ಪುಟಿನ್ ತಕ್ಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚೀನಾ ಕೂಡ ತನ್ನ ಪಾತ್ರವನ್ನು ವಹಿಸಿದೆ. ಭಾರತ ಮಾತ್ರ ಶಾಂತಿಯ ಪ್ರಯತ್ನಗಳಲ್ಲಿ ತೊಡಕೊಂಡಿದೆ. ಒಟ್ಟಿನಲ್ಲಿ ಈ ಯುದ್ಧ ಅಮೆರಿಕದ ಸೋಲಾಗಿ ಕಾಣ್ತಾ ಇದೆಯಾ ಅನ್ನೋ ಅನುಮಾನಗಳು ಕಾಣ್ತಾ ಇದೆ. ಆದರೆ ಇಸ್ರೇಲ್ ತನ್ನ ಗುರಿಗಳನ್ನು ಸಾಧಿಸಿದೆ. ಅದಕ್ಕೆ ಭಾರಿ ನಷ್ಟವಾದರೂ ತನ್ನ ಉದ್ದೇಶವನ್ನು ಸಾಧಿಸಿದೆ. ಇರಾನ್ ಅಣು ಕಾರ್ಯಕ್ರಮವನ್ನು ಅಥವಾ ಇರಾನ್ ನ್ಯೂಕ್ಲಿಯರ್ ಬಾಂಬನ್ನು ಹೊಂದುವುದು ಸ್ವಲ್ಪ ಸಮಯ ನಿಧಾನವಾಗಬಹುದು. ಆದರೆ ಇರಾನ್ ಬೇಗನೆ ಅಣುಶಕ್ತಿ ಆಗುವಂತಹ ರಾಷ್ಟ್ರ ಆಗೇ ಆಗುತ್ತೆ ಅನ್ನುವಂಥದ್ದನ್ನು ಇಸ್ರೇಲ್ ಕೂಡ ಹೇಳ್ತಾ ಇದೆ. ಇದರ ಮಧ್ಯೆ ಈ ಹಾರ್ಮುಜ್ ಜಲಸಂಧಿ ಇರಾನ್ ನಿಯಂತ್ರಣದಲ್ಲಿ ಇರೋದ್ರಿಂದ ಜಾಗತಿಕ ತೈಲ ಸರಬರಾಜಿನಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಬೆಲೆಗಳು ಏರಿಕೆ ಆಗ್ತಾ ಇದೆ ಮತ್ತು ತುಂಬ ರೀತಿಯ ಕೊರತೆ ಕೂಡ ಕಾಣಿಸ್ತಾ ಇದೆ. ಈ ಸ್ಥಿತಿಯನ್ನು ಸರಿಪಡಿಸಲು ಅಮೆರಿಕ ಇರಾನ್ ತೈಲ ಮಾರಾಟಕ್ಕೆ ಹಲವು ಸಡಿಲಿಕೆಯನ್ನು ನೀಡಲೇಬೇಕಾದಂತಹ ಅನಿವಾರ್ಯತೆ ಈಗ ಅಮೆರಿಕಕ್ಕೆ ಬಂದಿದೆ. ಆದರೆ ಇರಾನ್ ಅನುಮತಿ ಇಲ್ಲದೆ ಯಾವುದೇ ಹಡಗುಗಳು ಕೂಡ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಇರಾನ್ ತನ್ನ ಸ್ನೇಹ ರಾಷ್ಟ್ರಗಳಿಗೆ ಮಾತ್ರ ತೈಲ ಪೂರೈಕೆ ಮಾಡ್ತಾ ಇದೆ. ಅಮೆರಿಕ ಇರಾನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬುದು ಅರಿತಂತಹ ತನ್ನ ಸ್ಥಾನವನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ಸ್ಥಿತಿಗೆ ಅಮೆರಿಕ ಬಂದಿದೆ. ಜಾಗತಿಕವಾಗಿ ಒತ್ತಡದಿಂದ ಅಮೆರಿಕ ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧಗಳನ್ನ ಸಡಿಸಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದರಿಂದ ಇತರ ರಾಷ್ಟ್ರಗಳು ಕೂಡ ರಷ್ಯಾಗೆ ತಿರುಗದಂತೆ ನೋಡಿಕೊಳ್ಳುವ ಒಂದು ಪ್ರಯತ್ನ ಕೂಡ ಅಮೆರಿಕ ಮಾಡಲೇಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಇರಾನ್ ಅಮೆರಿಕಾಗೆ ಬಲವಾದ ಹೊಡೆತವನ್ನು ನೀಡಿದೆ. ಈ ಯುದ್ಧದಲ್ಲಿ ಯಾರಿಗೂ ಗೆದ್ದಿಲ್ಲ, ಯಾರೂ ಸೋತಿಲ್ಲ ಎಂದಿದ್ದಾರೆ. ಜೀವಹಾನಿ ಮತ್ತು ಆರ್ಥಿಕ ಹಾನಿ ಮಾತ್ರ ಸಂಭವಿಸಿದೆ. ಆದರೆ ಇರಾನ್ ತನ್ನ ದೃಢತೆಯನ್ನು ಸಾಬೀತುಪಡಿಸಿದೆ. ಭಾರತ ಹಲವು ಬಾರಿ ಶಾಂತಿಯನ್ನೇ
ಆಯ್ಕೆ ಮಾಡಿ ಎಂದು ಕರೆ ನೀಡಿದರೂ ಯಾರೂ ಅದನ್ನು ಕೇಳದೆ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತಿನ ಯುದ್ಧಗಳು ಒಂದು ರೀತಿಯಲ್ಲ, ಹಲವಾರು ರೀತಿಯಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಪ್ರಜೆಗಳನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದು ತುಂಬ ಹಣದುಬ್ಬರವನ್ನು ಹೆಚ್ಚು ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದೆ.